ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ. ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ. ಕಾಯ್ತಿದ್ದಾರೆ, ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ. ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ. ಕಾಯ್ತಿದ್ದಾರೆ, ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ. ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ. ಕಾಯ್ತಿದ್ದಾರೆ, ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ. ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ.
ಕಾಯ್ತಿದ್ದಾರೆ. ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ಬರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ, ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನು ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ. ಕಾಯ್ತಿದ್ದಾರೆ. ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಂಪಿ ರೇಣುಕಾಚಾರ್ಯ ಪ್ರಮುಖವಾಗಿ ಇವರಿಬ್ರು ಕೂಡ ಯಾರ ಬೆಂಬಲಿಗರೂ ಅಲ್ಲ. ಇಬ್ರು ಕೂಡ ಪಕ್ಷದಲ್ಲಿದ್ದಾರಷ್ಟೇ. ಆಲ್ರೆಡಿ ಅವರು ಕಾಂಗ್ರೆಸ್ ಮನಸ್ಸು ಮಾತ್ರ ಕಾಂಗ್ರೆಸ್ ಜೊತೆಗಿದೆ. ಸೊ ಇಬ್ರು ಅವರು ಯಾರ ಬೆಂಬಲಿಗರು ಅಲ್ಲ, ಆದ್ರೂ ಕೂಡ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬಿಜೆಪಿ ಹೈಕಮಾಂಡ್. ಅದ್ರ ಜೊತೆಗೆ ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್ಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಪಕ್ಷದ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ದಕ್ಕೆ ನೋಟಿಸ್ ಇಶ್ಯೂ ಆಗಿದೆ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಡೆಡ್ ಲೈನ್ ಅನ್ನು ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಮೋಸ್ಟ್ಲಿ ಇಬ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಬಹುದು. ಕಾರಣ ಈ ಹಿಂದೆ ಹಲವು ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಇದ್ದಾರೆ. ಕಾಯ್ತಿದ್ದಾರೆ. ಯಾವಾಗ ಪಕ್ಷ ನಮ್ಮನ್ನ ಪಕ್ಷದಿಂದ ಆಚೆ ಹಾಕುತ್ತೋ, ನಾವ್ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತೀವೋ ಅಂತ. ತಾವಾಗ್ಲೇ ಹೋಗ್ತಾ ಇಲ್ಲ, ಬದಲಾಗಿ ಪಕ್ಷ ಹೋಗ್ಲಿ ಅಥವಾ ಹೊರಗೆ ಹಾಕ್ಲಿ ಅಂತ ಕಾಯ್ತಿದ್ದ ಇಬ್ಬರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ.